ಗುಣಶೀಲ ಎಲ್ಲ ಮಾನವ ಗುಡಿ ಗುಡಿ ಕೆಂಪವರ ಸಿಡಿಲು ತದ್ವನೆಯಂ ಗೈಯುತ್ತ ದೃಢತಾರ ಮಹಾಮಹಿಮನು 14 ಲೋಕಗಳ ಮುದರದಲ್ಲಿ ಅಡಗಿಸಿಕೊಂಡು ಸಂರಕ್ಷಿಸುವ ಶ್ರೀಹರಿಪಾದ ಧ್ಯಾನವಂ ನಮಸ್ಕರಿಸುತ್ತ ಕಾಲವಂ ಕಳೆಯುತ್ತ ಭಕ್ತ ಎನ್ನಂ ದಾರೆಂದು ಕೇಳುವ ಜಡಮತಿ ಈನುದಾರು ನಿನ್ನ ನಾಮಾಂಕಿತವೆನ್ನು ಕಿಂಕರ ರೆಪುಕಲ ಭಯಂಕರ. ಓಹೋ ದೇವ, ನಾವು ದಾರಂದರೆ ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕು, ಬುದ್ಧಿವಂತರ ಜೊತೆಯಲ್ಲಿ ಬುದ್ಧಿವಂತಿರಬೇಕು, ಶರಣರ ಜೊತೆಯಲ್ಲಿ ಶಾಂತರಂತಿರಬೇಕು, ಸಂಸಾರಿಗಳ ಜೊತೆಯಲ್ಲಿ ಸಂಸ್ಕಾರದಿಂದಿರಬೇಕು. ತಮ್ಮಂತವರ ಮುಂದೆ ಬುದ್ಧಿ ತೋರಿಸಲು ಬಂದ ನನ್ನನ್ನು ಸಾರಥಿ ಎನ್ನುತ್ತಾರೆ ದೇವ. ಹೇಳಬೇಕು ತಮ್ಮ ನಾಮಾಂಕಿತವ. ಸಾರಥಿ ನಾವುದಾರೆಂದರೆ ನಾವುದಾರ ದೇವ. ದಿಗ್ಧರಣಿಯೋಳ್ ಮಂಡಲಾಧಿಪರ ಕಡೆಯಿಂದ ಶ್ರೇಷ್ಠರೆಂದು ಮೆರೆಯುವ ಅಸುರ ಕುಲಾಗ್ರಣ್ಯ ಸಾರಥಿ ದೇವ. ದಾರ್ತಿ ದುರ್ಜನರ ಸದೆ ಬಡಿದು ಚಪ್ಪನ್ನಾಧಿಪರ ಕಡೆಯಿಂದ ಕಪ್ಪಂ ಕೈಗೊಂಡ ಚಂಡ ಪ್ರಚಂಡ ಅರಿತಿಮಿರ ಮಾರ್ತಾಂಡ ಭುವನ ಪ್ರಚಂಡವೆನ್ನಿಸಿ ಮೆರೆಯುವ ಹಿರಣ್ಯ ನಗರದ ಪುರದೊಡೆಯ ಹಿರಣ್ಯ ಕಶ್ಯಪನ ಪುತ್ರ ಸರಮಲ ಚರಿತ್ರ ಅಮರಬಲ ಪವಿತ್ರ ಶ್ರೇಷ್ಠರಂ ಸಂರಕ್ಷಿಸುವ ಶಿವಾನನ ಪಾದ ಸೇವಕ ಮಹಾರಾಜ ಪ್ರಹ್ಲಾದ ಕುಮಾರನೆಂದು ತಿಳ್ಳೈ ಸಾರಥಿ ಕುಶಲಮತಿ. ಪ್ರಹ್ಲಾದ ಕುಮಾರನು ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಎಲ್ಲ ಸಾರಥಿ ಮಣಿಯ ನಿರ್ಮಿತವಾದ ಕಲಸ ಕನ್ನಡಿಗಳಿಂದ ರಂಜಿಸುವ ಹೇಮ ರಜತ್ ವಿಭ್ರಮಗಳಿಂದ ವಿಭ್ರಾಜಿಸುವ ಈ ಸಭಾ ಮಂಟಪಕ್ಕೆ ದಿಗ್ವಿಜಯ ಗೈದ ಅಂದವೇನೆಂದರೆ ಅದೇನು ದೇವ? ಈ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುವುದಕ್ಕೆ ಈ ಸಭಾ ಮಂಟಪಕ್ಕೆ ಬರೋಣವಾಯಿತು ಕಂಡೆಯ ಸಾರಥಿ ಕುಶಲಮತಿ. ತಿಳಿಯದು ಮುಂದೇನು ಸಂಗತಿ? ಎಲ್ಲ ಸಾರಥಿ ದೇವ, ಇದು ಅಲ್ಲದೆ ನಮ್ಮ ಜನನಿ ಜನಕರಂ ಕಾಣದೆ ಬಹಳ ದಿನಗಳಾದವು. ಹೌದೇನು ಕುಮಾರ? ಆದ ಕಾರಣ ದೂತರ ಮೂಲಕ ಹೇಳಿ ಕಳಿಸಿದರು. ಆದ ಕಾರಣ ನಮ್ಮ ಅರಮಂದಿರಕ್ಕೆ ಹೋಗೋಣ ನೋಡಿ ಸಾರಥಿ ಕುಶಲಮತಿ. ನಿನ್ನ ಇಷ್ಟದಂತಾಗಲಿ ಸ್ವಾಮಿ. ಹಾಗೂ ಉಮಾ ಅಕ್ಕನವರು ಹಿರಣ್ಯ ಕಶ್ಯಪನ ಪಾತ್ರ ಮಾಡಿದಂತವರಿಗೆ 500 ರೂಪಾಯಿಗಳನ್ನು ಆಹಾರ ಮಾಡಿರುತ್ತಾರೆ. ಪಾಪ ದೀರ್ಘಾಯುಷ್ಯಮಸ್ತು ಮೇಲೆ ಕೇಳು ಪ್ರಹ್ಲಾದ ಕುಮಾರನೇ, ವೀರಾದಿ ವೀರನೇ. ಜಗದ್ವಿಖ್ಯಾತನಾದ ಜನಕ, ಆಹೋ ಬಾಲಕ, ಅತ್ಯಂತ ಸಡಗರದಿಂದ ಎನ್ನನ್ನು ಈ ಅರಮಂದಿರಕ್ಕೆ ಕರೆಸಿದ ಕಾರಣ ಮುಂದೆ ಅವೋ ಎನ್ನ ಮೋಹದ ಮುತ್ತು ಇವ ರಾಜನಾದ ಪ್ರಹ್ಲಾದ ಕುಮಾರನೇ, ಅತ್ಯಂತ ಸಡಗರದಿಂದ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಗುರುಕುಲದಲ್ಲಿ ನಿನ್ನ ವಿದ್ಯಾಭ್ಯಾಸವು ಹೇಗೆ ನಡೆಯುತ್ತದೆ? ಗುರುಕುಲದಲ್ಲಿ ನಿನಗೆ ಸರಿಯಾದ ಸಮಯಕ್ಕೆ ಊಟ ಫಲಹಾರಗಳನ್ನು ನೀಡುತ್ತಿರೋರು ತಂದೆ. ಗುರುಕುಲದಲ್ಲಿ ನಿನ್ನ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುತ್ತಿರುವರು ತಂದೆ. ಅವೋ ಪುತ್ರ, ಅಪ್ಪಯ್ಯ, ನಿನಗೆ ಅಲ್ಲಿ ಯಾವ ತೊಂದರೆ ಬಾರೆ ಎಂದು ಕ್ಷೇಮದಿಂದಿರುವ ಪುತ್ರ ಸದಮಲ ಚರಿತ್ರ. ಅಹೋ ಜನಕ, ಅಹೋ ಬಾಲಕ, ಗುರುಕುಲದಲ್ಲಿ ಚೆನ್ನಾಗಿ ವೇದಶಾಸ್ತ್ರ ವಿದ್ಯಾಭ್ಯಾಸ ಸಕಲ ಕಾರ್ಯಕ್ಕೂ ನಡೆಯುತ್ತಿರುವುದರಿಂದ ಎಲ್ಲಾ ದಂಜಕುಲ ಬಾಲಕರು ಚೆನ್ನಾಗಿರುವರು. ಭೋಜನ ಹಣ್ಣು ಫಲಾಹಾರ ಪದಾರ್ಥಗಳು ಸರಿಯಾದ ಸಮಯಕ್ಕೆ ಒದಗಿಸಿಕೊಡುವುದರಿಂದ ನಾವೆಲ್ಲ ಕ್ಷೇಮದಿದ್ದೇವೆ ಕಂಡಿಯ. ಅವೋ ಗಗನದೊಳದಿನ ಬೆಳಗುವ ವಜ್ರ ಮಂತಿ ರಂಜಿಸುವ ದಾನವ ಕುಲ ಚೂಡಮಣೆ ಚಿನ್ನದ ಕಡೆ. ಗುರುಕುಲದಲ್ಲಿ ಯಾವ ಯಾವ ವಿದ್ಯಾಭ್ಯಾಸವನ್ನು ಪಠಣಗೈತ್ತಿರುವಿರೆ ಎಲ್ಲರೂ ನನ್ನ ನಾಮವನ್ನು ಧ್ಯಾನಿಸುತ್ತಿರುವರೋ ಅಲ್ಲವಾ? ಇದನ್ನು ಚೆನ್ನಾಗಿ ವಿಸ್ತರಿಸು ಬೇಡೈಕುವರ, ಚೆನ್ನಾಗಿ ವಿಸ್ತರಿಸು ಬೇಡ ಅಲ್ಲಿಯ ಸಾರ. ಜನಕ, ಬಾಲಕ, ಹೇಳುವುದನ್ನು ಕೇಳು. ಅದೇನು ಸಂಸಾರವಾಗಿ ಹೇಳು.
ವಿದ್ಯಾಭ್ಯಾಸವೇನೆಂದರೆ ಅದೇನು ಕಣೆ? ನಾರಾಯಣನ ಧ್ಯಾನ, ಹರಿನಾಮ ಸ್ಮರಣೆ, ಹರಿಯೇ ಸಕಲ ಸರ್ವೋತ್ತಮನು, ಹರಿಯೇ ಈ ಜಗಕ್ಕೆಲ್ಲ ಮೂಲಾಧಾರ, ಸರ್ವೇಶ್ವರನು, ನಾರಾಯಣನೇ ನಿತ್ಯ ಸತ್ಯ. ನಾವೆಲ್ಲ ನಾರಾಯಣನೇ ನಿತ್ಯ ಸತ್ಯ. ಇದೇ ನಾನು ಕಲಿತ ವಿದ್ಯಾಭ್ಯಾಸ ತಂದೆ. ಬೇರೆ ಕುಮಾರನ ನಿನ್ನ ಸ್ವಂತ ಚಿಕ್ಕಪ್ಪನನ್ನು ಕೊಂದಂದವನ ಪಕ್ಷಪಾತಿಯೇ ನೀನು. ನೀನು ಮಹಾಘಾತಕನೆಂಬುದರಲ್ಲಿ ಸಂಶಯವೇ ಇಲ್ಲ. ಅಪ್ಪಯ್ಯ, ಗೋರಣೆ ಇಲ್ಲದ ಕಟುಕತನ ಕಾಡು ಮೃಗವಾಗಿ ಕಡಿದು ಪೂಡಿ ಪೂಡಿ ಮಾಡಿ ವಸತಿಯಾದ ಹೆಸರಿಲ್ಲದಂತೆ ಮಾಡಿರುವನ ನಾಮ ಮಡಿಗಳ ಬಿಡದೆ ಎನ್ನ ಮುಂದೆ ಕೊಂಡಾಡಿದರೆ ನೀ ಕೋದಂಡದಿಂದ ನಿನ್ನ ರುಣ್ಣ ಮಂಡ್ಯಂ ಕಡಿದು ನಿನ್ನ ದೇವಂ ಚಿನ್ನ ಚಿತ್ರ ಮಾಡಿ ಆ ನಿನ್ನ ಪಕ್ಷಪಾತಿಯಾದ ಅಚ್ಯುತನಿಗೆ ಎಡೆ ಮಾಡಿ ಒಣಗಿಸಿದ ಕಂಡಿಯ ಪುತ್ರನೆಂಬ ಭ್ರಷ್ಟ ಜನಕ ಬಾಲಕ ಹೇಳುವುದನ್ನು ಕೇಳು. ಅದೇನು ಚೆನ್ನಾಗಿ ಹೇಳು. ಹೆಂಡರು ಮಕ್ಕಳು ಬಂಧು ಬಾಂಧವರು ನಿಮಿತ್ತರು ಮಾತ್ರ. ಈ ಸೃಷ್ಟಿ ಎಂಬ ಪ್ರವಾಹದಲ್ಲಿ ಆತ್ಮಗಳು ತೇಲಿ ಬರುತ್ತವೆ. ಪರಸ್ಪರ ದೇಹ ಧರಿಸಿ ಸಂಬಂಧಿಕರಂತಿದ್ದು ಕಾಲ ಬಂದಾಗ ಹೊರಟು ಹೋಗುವವು. ಜನಕ ಬಾಲಕ, ಆತ್ಮಗಳು ಎಂದಿಗೂ ನಾಶವಾಗುವುದಿಲ್ಲ, ದೇಹಗಳು ಮಾತ್ರ ನಾಶವಾಗುವವು. ಆತ್ಮಗಳು ಹೊಸ ದೇಹವನ್ನು ಧರಿಸುತ್ತಾ ಜನನ ಮರಣ ಎಂಬ ತಿರುಗುವಣೆಯಲ್ಲಿ ತಿರುಗುವವು. ತನಯ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಈಗ ನಿನ್ನ ತಮ್ಮನ ದೇಹ ಬಿದ್ದು ಹೋಗಿದೆ, ಅವನ ಆತ್ಮ ಮಾತ್ರ ಸ್ಥಿರವಾಗಿದೆ. ನಶ್ವರವಾದ ಒಣ ದೇಹಕ್ಕೆ ನೀನು ಅಜ್ಞಾನಿಯಂತೆ ಮಾತನಾಡುವುದು ಒಳಿತಲ್ಲ. ಕಂಡೆಯ ಮಂಡಲಾಧೀಶ ಎಲ್ಲ ಈ ಜಡ ಬಾಲಕನೇ ಅಪ್ಪಯ್ಯನೇ, ಎನ್ನದರಲ್ಲಿ ಸಲಸೆ ನನಗೆ ಉತ್ತಮವಾದ ನೀತಿಶಾಸ್ತ್ರಗಳ ಬೇಡವ್ಯಾ. ಈ ಭೂಮಿಯನ್ನು ನಾನು ಕಂಡ ಮೇಲೆ ನೀನು ಕಂಡಿದ್ದು ಇಲ್ಲಂದವ್ರು ಯಾರು ತಂದೆ? ತನಯ ಅಪ್ಪಯ್ಯ, ಚಂಡನಾದ ಪುಂಡರಿಕಾಕ್ಷರ ನಾಮ ಮಡಿಗಡಿಗೆ ಬಿಡದೆ ಎನ್ನ ಮುಂದೆ ಕೊಂಡಾಡಿದರೆ ಖಂಡಿತವಾಗಿ ಈ ಕೋದಂಡದಿಂದ ನಿನ್ನ ರುಂಡ ಮಂಡ್ಯಂ ಖಂಡಿಸಿ ಕೊಂಡ ದೈತ್ಯರ ಇಂಡಿಗೆ ತಂಡಿಯಾಗಿ ಓಡಬಡಿಸಿದ ಕಂಡಿಯ ಮೂರ್ಖ ಕಾಂತೆ ಸೈರಿಸು ನಿನ್ನ ಕೋಪವನ್ನು ಸೈರಿಸು. ಅವನ ನುಡಿಗಳು ಮಾತ್ರ ಎನ್ನ ಕೋಪಕ್ಕೆ ಸಹಿಸಿಕೊಳ್ಳಲಾಗುತ್ತಿಲ್ಲ ಸುಂದರಿ. ಕಾಂತೆ ಅವರು ಚಿಕ್ಕವರಲ್ಲವೇ? ಅವನ ಚಿಕ್ಕವನಾದರೆ ಅವನ ನುಡಿಗಳು ಮಾತ್ರ ಬಹುದಟ್ಟವಾಗಿರುವುದು ಸುಂದರಿ. ಕಾಂತೆ ಅವರು ಏನೇ ಮಾತನಾಡಿದರೂ ತಂದೆ ತಾಯಿಗಳಾಗಿ ನಾವು ಕ್ಷಮಿಸಬೇಕು. ಕ್ಷಮಿಸುವಂತ ನುಡಿಗಳನ್ನು ನುಡಿದರೆ ಕ್ಷಮಿಸಬಹುದು ಕಾಂತ. ಕಾಂತೆ ಹೇಳುವೆನ ಕೇಳು. ಅದೇ ಚೆನ್ನಾಗಿ ಹೇಳು. ಪತಿಯೇ ನಿನ್ನ ಪಟ್ಟಗಳಾಣೆ ನಾನು ಕೈ ಹಿಡಿಯ
ನಮ್ಮ ಬಾಲಕನ ಚಿಕ್ಕವನನ್ನು ನುಡಿಯುವಲ್ಲ, ಹೌದು ಕಾಂತ. ಅವನ ನುಡಿಗಳು ನುಡಿ ಮಾತ್ರ ಬಹುದಟ್ಟವಾಗಿರುತ್ತದೆ. ಕಾಂತ, ಕಾಂತೆ, ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಹಾಗೆ ಮಾತನಾಡುವರು. ಚಿಕ್ಕ ವಯಸ್ಸಿನಲ್ಲಿ ನುಡಿಯುವ ನುಡಿಗಳಲ್ಲ ಸುಂದರಿ, ಅದನ್ನು ನಾವು ಕ್ಷಮಿಸಬೇಕು. ನನ್ನ ವೈರಿಯ ನುಡಿಯನ್ನು ನುಡಿದರೆ ನಾನು ಕಾಂತ, ಕಾಂತೆ, ಅವನಿಗೆ ನಾನು ಬುದ್ಧಿ ಹೇಳುವೆ, ಶಾಂತನಾಗು. ಎತ್ತ ತಂದೆಯ ಮುಂದೆ ಈಗ ನುಡಿದವನು ಎತ್ತ ತಾಯಿಯಾದ ನಿನ್ನ ಮಾತನ್ನು ಕೇಳವನೇ ಹೇಗೆ? ಕಾಂತ, ಕಾಂತೆ, ಚಿಕ್ಕವನಲ್ಲವೇ ಪ್ರಾಣೇಶ್ವರ, ಅಹೇ ಪ್ರಾಣೇಶ್ವರಿ, ಕಶ್ಯಪ ಬ್ರಹ್ಮನ ವಂಶದ ಕುಮಾರ, ವೀರಾಧಿವೀರ, ಎನ್ನ ಬಾಳಿಗೆ ನೀನೇ ಆಶ್ರಯ. ಏನು ಅರಿಯದ ಚಿಕ್ಕ ಬಾಲಕನಾದ ಪ್ರಹ್ಲಾದನ ಮೇಲೆ ನೀನು ಈ ರೀತಿ ಕೋಪಗೊಳ್ಳುವುದು ಸರಿಯಲ್ಲ. ನನ್ನ ವೈರ್ಯ ನುಡಿಗಳನ್ನು ಹೆಸರನ್ನು ಎತ್ತರದೆ ಕೋಪಾಗ್ನಿ ಹುಕ್ಕಿ ಬರೋದು ಕಾಂತೆ. ಪ್ರಹ್ಲಾದನ ಆಡುವ ಮಾತುಗಳನ್ನು ಕ್ಷಮಿಸಬೇಕೆಂದು ಕೇಳುವೆನು ಕಾಂತ. ನೀನೇ ಮಹಾಬುದ್ಧಿವಂತ. ಆಯೇ ಚಂದ್ರಮುಖಿ ಎನ್ನ ಪ್ರಾಣಸಖೆ, ನೀನು ಬೇಳುವುದೇ ಸರಿ ಇಲ್ಲಂದವರಾರು. ನನಗೆ ಮಕ್ಕಳೆಂಬ ಮಮಕಾರಗಳಿಲ್ಲವೇ ಅಥವಾ ನನಗೆ ಕರುಣೆ ಇಲ್ಲದ ಕಟಕನೆಂದು ಭಾವಿಸಿದೆಯಾ? ಆಯೇ ಸುಂದರಿ, ಓ ಎನ್ನ ವೈರ್ಯಾದ ಆರ್ಯ ನಾಮಸ್ಮರಣೆ ಮಾಡಿದ ಕಾಲಕ್ಕೆ ಅವನ ಕಡೆದ ಅಹೇ ಕಾಂತೆ, ಅಯ್ಯೇ ಸುಂದರಿ, ಕಾಂತೆ, ಕಾಂತ, ಅನಾರೆ. ಆದರೆ ಈ ಆಡುವ ಮಾತುಗಳನ್ನು ನಾನು ಸರ್ವತಾ ಸಹಿಸಲಾರೆನು. ಅವನಿಗೆ ಎಷ್ಟು ನೀತಿಗಳನ್ನು ಹೇಳಿದ ಕಾಲಕ್ಕೂ ಅವನು ತನ್ನ ಕೆಟ್ಟ ಬುದ್ಧಿಯನ್ನು ಮಾತ್ರವಲ್ಲ. ಕಾಂತ, ಅಯ್ಯೇ ಸುಂದರಿ, ಇವನು ಹೀಗೆ ಬಿಟ್ಟರೆ ನಮ್ಮ ದಾನವ ಕುಲವನ್ನೆಲ್ಲ ನಾಶ ಮಾಡಿಬಿಡುವೆನು. ಅಯ್ಯೇ ಸುಂದರಿ, ನಿನ್ನ ತಮ್ಮನು ಹತನಾಗಿ ಹೋದನೆಂದು ನೀನು ಈ ರೀತಿ ಕೋಪಗೊಂಡು ಪ್ರಹ್ಲಾದನಿಗೆ ಆಡಬಾರದ ಮಾತನ್ನು ಆಡುತ್ತಿವೆಯಲ್ಲ. ನನ್ನ ಕೋಪಕ್ಕೆ ಕಾರಣವೇನೆಂದು ನಿನಗೆ ತಿಳಿದಿಲ್ಲವೇನು ಸುಂದರಿ? ಅದಕ್ಕಾಗಿ ಹೇಳುತ್ತಿರುವೆನು, ಕೋಪವನ್ನು ಬಿಡುವ ಪಂಥವು ಸರಿಯಲ್ಲವೆಂದು. ಅವನು ಈ ತರ ನುಡಿದರೆ ನನ್ನ ಬಂಧವು ಸಹಜವಾಗಿ ಸರಿತೋಡುವುದು. ಕಾಂತ, ಕಾಂತೆ, ಅಗ್ರಗಣ್ಯನು ನೀನಲ್ಲವೇ? ಇಲ್ಲಂದವರು ಯಾರು ಕಾಂತೆ? ಅದಕ್ಕಾಗಿ ಹೇಳುವೆನು, ಪ್ರಹ್ಲಾದನನ್ನು ಕ್ಷಮಿಸಿಬಿಡು ಎಂದು. ಸಾಧ್ಯವಾಗಿ ಶ್ರಮಿಸುವುದಿಲ್ಲ. ಅವನು ನನ್ನ ವೈರ್ಯನ ನುಡಿಯನ್ನು ಮಾತ್ರ ಅವನನ್ನು ಬಿಡುವುದಿಲ್ಲ. ಕಾಂತ, ಕಾಂತೆ, ಉಗ್ರ ತಪಗೈದ ಅಗ್ರಗಣ್ಯನು ನೀನು, ಮಗನು ನಿನಗೆ ಎದುರಾಗುವನೇ. ಎಂತ 3 ಲಕ್ಷದ ಅಗ್ರಗಣ್ಯನಿಗೆ ಈ ಆಡದ ನಿನ್ನ ಮುದ್ದೆ ಮಗ ಕಾಂತ, ಆ ಪುತ್ರನಾದ ಪ್ರಹ್ಲಾದನು ಎನ್ನ ವೈರಾದಾರಿಯ ನಾಮಸ್ಮರಣೆ ಮಾಡಿ ನನಗೆ ಎದುರಾಗಿರೋನಲ್ಲ ಕಾಂತೆ. ಕಾಂತ, ಕಾಂತೆ, ತಕ್ಷಣವೇ ಪ್ರಹ್ಲಾದನನ್ನು ಕರೆಸಿ ಅವನಿಗೆ ನೀತಿ ಮಾತುಗಳನ್ನು ಹೇಳುವೆನು. ತಂದೆ ದೇವರೆಂದು ಪೂಜಿಸುವೆಂದು ಪ್ರಹ್ಲಾದನಿಗೆ ಹೇಳುವೆನು. ಈ ಕಾರ್ಯವನ್ನು ನೀನು ಮಾಡಬೇಕು. ಮೊದಲ ಕೈಯಾದು ಮಾಡುವೆನು. ನಿನ್ನ ಕೋಪವನ್ನು ಬಿಡು. ಈ ಕಾರ್ಯವನ್ನು ಮಾಡುವ ತನಕ ನನ್ನ ಕೋಪ. ಕಾಂತ, ಕಾಂತೆ,
ಪ್ರಾಣೇಶ್ವರ ಹೇ ಪ್ರಾಣೇಶ್ವರಿ, ಉಗ್ರ ತಪವನ್ನು ಗೈದ ಅಗ್ರಗಣ್ಯರ ನೀನು ಮೂರು ಲೋಕದಲ್ಲಿ ನಿನಗೆ ಯಾರು ಸರಿಸಮ ಇರುವರು? ನನ್ನ ಸರಿಸಮ ಈ ಮೂರು ಲೋಕದಲ್ಲಿ ನಾರಿಲ್ಲ ಸುಂದರಿ. ಹೌದಲ್ಲವೇ? ಹೌದು ಕಾಂತೆ. ನಿನಗೆ ಎದುರಾಗುವನೇ ಮುದ್ದು ಕಂದನಾದ ಪ್ರಹ್ಲಾದ. ನನ್ನ ವೈರ್ಯ ನಾಮ ಸ್ಮರಣೆ ಮಾಡ್ತಿವನಲ್ಲ ಅಂತ ಕಾಂತೆ. ಹರಿನಾಮ ಸ್ಮರಣೆ ಬಿಡಿ ಎಂದು ಪ್ರಹ್ಲಾದನಿಗೆ ಹೇಳುವೆನು. ನಿನ್ನ ಕೋಪವನ್ನು ಬಿಡು, ಶಾಂತನಾಗ ಕಾಂತ ಮಹಾಬುದ್ಧಿವಂತ. ಆಯೇ ಕಾಂತೆ, ಬಿಟ್ಟು ಬಿಡ ನಿನ್ನ ಮನಸ್ಸಿನ ಭ್ರಾಂತೆ. ಎನ್ನಂ ಕಂಡರ ತ್ರಿಮೂರ್ತಿಗಳ ಗದ್ಗದನ ನನಗೆ ತಮ್ಮ ತಮ್ಮ ಪಟ್ಟಣಗಳನ್ನು ಎನ್ನಗಿಟ್ಟು ಯಪ್ಪನಕ್ಕೆ ಮೈಗೊಟ್ಟರು. ಅಯೇ ಕಾಂತೆ, 33 ಕೋಟಿ ದೇವಾನ ದೇವತೆಗಳ ನಡನೊಳಗೆ ಕಡುವರದಿ ನನ್ನ ನಾಮವನ್ನು ಕೊಂಡಾಡ್ತಾ ಗುಡ್ಡಗಾವುಗಾರಗಳನ್ನು ಸೇರಿಕೊಂಡರು. ಅಯೇ ಕಾಂತೆ, ಇಂಥ ಮೂರು ಜಗತ್ತಲ್ಲ ಅಣಿಪರ ಹೋದ್ರೆ ಪ್ರತಾಪುರಂ ಲೆಕ್ಕದರೆ ಪಿತನೆಂಬ ಅಕ್ಕರಿಲ್ಲದ ಬಕ್ಕಿನಿಂದ ನೋಡುವ ನಿನ್ನ ಮುತ್ತು ಕಂದನು. ನಿನ್ನ ಮುತ್ತು ಕಂದನ ನಿನ್ನ ಮಾತುಗಳನ್ನು ಕೇಳುವನೇ ಹೇಗೆ? ಇದು ಎಷ್ಟು ಮಾತ್ರಕ್ಕೆ ಸಾಧ್ಯ ಇಲ್ಲನಲ್ಲೇ ಅವನ ಕೆಟ್ಟ ಗುಣಗಳನ್ನು ನಾವಲ್ಲೇ 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 ಕಾಂತೆ. ನವ ಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಬೆಳೆಸಿದನು ಪ್ರಹ್ಲಾದನನ್ನು. ಇಲ್ಲಂದವರ ಸುಂದರಿ, ತಾಯಿಯ ಮಾತು ಕೇಳುವನು ನನ್ನ ಕಂದನು. ನಾನು ಕಾದು ನೋಡುತ್ತೇನೆ ಕಾಂತೆ. ಕಾಂತ ಕಾಂತೆ, ಆದ್ರೆ ನೀನು ಮಾತ್ರ ಸ್ವಲ್ಪ ಶಾಂತನಾಗು. ನೀನು ಹೇಳಿ ಬರೋ ತನಕ ನನ್ನ ಕೋಪಾಗ್ನಿ ಶಾಂತವಾಗುವುದಿಲ್ಲ ಕಾಂತೆ. ಕಾಂತ ಕಾಂತೆ, ನವ ಮಾಸ ಪ್ರಾಣೇಶ್ವರ. ಹೇ ಪ್ರಾಣೇಶ್ವರಿ, ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲಹಿ ಹಾಲು ಅನ್ನವನ್ನು ಉಳಿಸಿ ಬೆಳೆಸಿದಂತಹ ತಾಯಿ ನಾನು. ಇಲ್ಲಂದವರು ಯಾರು ಕಾಂತೆ? ಹೌದಲ್ಲವೇ? ಹೌದು ಸುಂದರಿ. ತಕ್ಷಣವೇ ಪ್ರಹ್ಲಾದನನ್ನು ಕರೆಸುವೆನು, ಅವನಿಗೆ ನೀತಿಯನ್ನು ಹೇಳುವೆನು. ಎನ್ನ ಮಾತು ಮೀರುತ್ತಾದ್ರೆ ಅಲ್ಲೇ ಪ್ರಾಣ ಬಿಡುವೆನು ಪ್ರಿಯ. ಹೇಳು ಎನ್ನ ನುಡಿಯ. ಹೇ ಪ್ರಾಣ ಸಖಿ ಆದ ಸುಂದರಿ, ನೀನು ಅವನಿಗೆ ಬುದ್ಧಿ ಮಾತುಗಳನ್ನೇ ಸರಿದಾರಿಗೆ ತರುತ್ತೇನೆಂದಲ್ಲ ನಾನು ಕಾದು ನೋಡುತ್ತೇನೆ. ಇಲ್ಲವಾಯ್ತಂದರೆ ಇಲ್ಲವಾಯ್ತಂದರೆ ಮಗ ನಮ್ಮ ಮಮಕಾರ ಇಲ್ಲದವ ನಮ್ಮ ಸುಟ್ಟ ಸುರಗೈದು ಬಸ್ವ ಮಾಡಿಕೊಂಡಿಕೋ ಎನ್ನ ಪಣಿ ತರಿಸಿಕೊಳ್ಳುವೆ. ಜಾಗ್ರತೆಯಿಂದ ಅವನಡಿಗೆ ಹೋಗಿ ಬರುವಂತೊಳಗು ಕಾಂತೆ, ಸತ್ಗುಣವಂತೆ ಕಾಂತೆ. ತಕ್ಷಣವೇ ಪ್ರಹ್ಲಾದನ ಬಳಿಗೆ ಹೋಗುವೆನು. ನೀನು ಶಾಂತಿ ಎಂದರು ಕಾಂತ ಗುಣವಂತ. ನೀನು ಹೋಗಿ ಬಂದ ಮೇಲೆ ಶಾಂತನಾಗುವ ಕಾಂತೆ, ಸದ್ಗುಣವಂತೆ.